ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋನ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇದು ಒಂದು ಹೊಸ್ದಾಗಿ ಗಿಡ ಹಾಕಿದ್ದೆ. ಫಸ್ಟಿಗೆ ಹೂವು ಬಿಟ್ಟಿತ್ತು, ಎಷ್ಟು ಚೆನ್ನಾಗಿದೆ. ಹಾಗೆ ಇನ್ನೊಂದು ಹೂವು ಬಿಟ್ಟಿತ್ತು. ಹೊಸ್ದಾಗಿ ಹೂವು ಬಿಟ್ಟರೆ ನೋಡೋಕ್ಕೆ ಒಂದು ಖುಷಿ, ಯಾವ ಕಲರ್ ಬಿಡುತ್ತೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಹಾಗೆ ಹೊಲದಲ್ಲಿ ಸ್ವಲ್ಪ ಕೆಲಸ ಇತ್ತು, ನೀರು ಆನ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಬಂದೆ. ನೀರೆಲ್ಲ ಆನ್ ಮಾಡಿ ನೋಡಿದ್ರೆ ಹಂದಿ ಎಲ್ಲ ಮೇವನ್ನು ಮುರಿದಾಕಿ ಹೋಗಿದೆ. ಗುಡ್ಡ ಹತ್ರ ಇದ್ದರೆ ಇದೇ ಪ್ರಾಬ್ಲಮ್ಮು, ನಮಗೆ ಗೊತ್ತೇ ಇಲ್ಲ ಇಷ್ಟೊಂದು ಮೇವು ಮುರಿದಾಕಿದೆ ಅಂತಲೇ. ಏನು ಮಾಡೋದು, ಅದು ತಿನ್ನೋದು ಇಲ್ಲ, ಈ ಕಡೆ ಯಾವುದಕ್ಕೂ ಯೂಸಿಗೂ ಬರಲ್ಲ, ಹಂಗೆ ವೇಸ್ಟ್ ಮಾಡೋಗೋಗಿದೆ. ಹಾಗೆ ಬಂದಿದ್ನಲ್ಲ, ಇದೊಂದು ಡೋಂಟ್ ಟಚ್ ಮೀ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಮುಟ್ಟಿದರೆ ಮುನಿ ಅಂತ ಕರೀತಾರೆ. ಇದ್ರ ಬಗ್ಗೆ ವೀಡಿಯೋನ ಸಪ್ರೇಟಾಗಿ ಮಾಡಿ ಹಾಕ್ತೀನಿ. ನನಗಿದೆಲ್ಲ ಸ್ವಲ್ಪ ಎಲೆ ಬೇಕಾಗಿತ್ತು, ಹಾಗೆ ಎಲ್ಲ ಕಿತ್ಕೊಂಡೆ. ಇದರಿಂದ ಏನು ಯೂಸು ಅಂತ ನಾನು ಇದ್ರದ್ದೇ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಬೇಕಾಗಿತ್ತು, ಇದೆಲ್ಲ ಸ್ವಲ್ಪ ಕಿತ್ಕೊಂಡೆ. ಅದು ಎಲ್ಲ ಕ್ಲೋಸ್ ಆಗಿಬಿಟ್ರೆ ಯಾವ್ದು ಕೀಳಬೇಕು ಅನ್ನೋದೇ ಗೊತ್ತಾಗಲ್ಲ. ಹಾಗೆ ನಿಧಾನಕ್ಕೆ ಹುಡ್ಕೊಂಡೆಲ್ಲ ಕಿತ್ಕೊಂಡು ಹೋದೆ ಮನೆಗೆ. ಹೋಗಿ ಸ್ವಲ್ಪ ಕಾಫಿಗಿಟ್ಟಿದ್ದೆ. ಏನು ಕಾಫಿ ಇಷ್ಟೊಂದು ಮಾಡ್ತಿದ್ದೀನಿ ಅಂತಂದರೆ ಹೇಳ್ತೀನಿ ಬನ್ನಿ. ಹಾಗೆ ಸ್ವಲ್ಪ ಹಾಲನ್ನು ಕಾಯೋಕ್ಕಿಟ್ಟೆ. ಆಮೇಲೆ ಕರೆಂಟ್ ಹೋದರೆ ಸರಿಯಾಗಲ್ಲ ಅಂತ ಹಾಲನ್ನು ಕಾಯಿಸ್ಕೊಬಿಡೋಣ ಅಂತ ಹಾಲನ್ನು ಕಾಯೋಕ್ಕಿಟ್ಟೆ. ಕಾಫಿ ಎಲ್ಲ ಸೋಸ್ಕೊಂಡೆ. ಸ್ವಲ್ಪ ಕೊಬ್ಬರಿ ಇದ್ದು ಸುಲಿಯೋಕೆ ಬಂದಿದ್ದರು, ಅವರಿಗೋಸ್ಕರ ಕಾಫಿ ಇಷ್ಟೊಂದು ಇಟ್ಟಿದ್ದೆ ಅಷ್ಟೇ. ಸ್ವಲ್ಪ ಕೊಬ್ಬರಿ ರೇಟು ಸ್ವಲ್ಪ ಜಾಸ್ತಿ ಆಗಿದೆಯಲ್ಲ, ಹಾಗಾಗಿ ಸುಲಿಸ್ಬಿಡೋಣ ಅಂತ ಸುಲಿಸ್ತಾ ಇದ್ವಿ. ಸುಲಿಸಿ ಒಡೆದು ಹಾಕೋ ಅಷ್ಟರಲ್ಲಿ ರೇಟ್ ಏನಾಗುತ್ತೋ ಏನು ಕತೆನೋ ಗೊತ್ತಿಲ್ಲ. ಪ್ರೆಸೆಂಟ್ಲಿ ರೇಟ್ ಅಂತೂ ಇದೆ. ನನ್ನ ಮಗನೂ ಅಪ್ಪಾಜಿನೂ ಕೊಬ್ಬರಿನ ತೆಗ್ದಾಕ್ತಿದ್ರು. ಬಾರೋ ಅಂತಂದರೂ ಇಳಿತಿರ್ಲಿಲ್ಲ, ತೆಗ್ದಾಕ್ತಿದ್ದ. ನೀನು ಹೋಗು, ಇಲ್ಲಾಂದರೆ ನಾನು ಕೊಬ್ಬರಿ ಹಾಕಲ್ಲ ಅಂತ ಬೇರೆ ಹೆದರಿಸ್ತಿದ್ದ ನನ್ನನ್ನು. ಹೆಂಗಾದರೂ ಮಾಡ್ಕೊಳಪ್ಪ ಅಂತ ಬಂದೆ. ಹಾಗೆ ಅವರಿಗೂ ಟಿಫನ್ ಮಾಡಬೇಕಿತ್ತು. ಹಾಗಾಗಿ ಬೇಗ ತಿಂಡಿ ಮಾಡಿಬಿಡೋಣ, ಆಲ್ರೆಡಿ ಟೈಮ್ ಆಗಿತ್ತಲ್ಲ, ತಿಂಡಿ ಮಾಡೋಣ ಅಂತ ಒಳಗಡೆ ಬಂದೆ. ಆಮೇಲೆ ಅವನು ಬಂದ, ಅವನಿಗೂ ಸ್ವಲ್ಪ ಹಾಲು ಕುಡಿಸಿ ಕಳಿಸಿದ್ರಾಗುತ್ತೆ. ಮತ್ತೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ. ಅವನಿಗೂ ಸ್ವಲ್ಪ ಹಾಲು ಕೊಟ್ಟು ಕಳಿಸೋಣ ಅಂತ ಹಾಲು ಕೊಡ್ತಾಯಿದ್ದೆ. ಬರೀ ಹಾಲು ಹಂಗೆ ಕುಡಿಯಲ್ಲ, ಸ್ವಲ್ಪ ಕಾಫಿ ಹಾಕಬೇಕು, ಇಲ್ಲ ಹಾರ್ಲಿಕ್ಸ್ ಹಾಕಬೇಕು, ಇಲ್ಲ ಬೂಸ್ಟ್ ಹಾಕಬೇಕು. ಹಂಗೆ ಹಾಲಂತೂ ಕುಡಿಯೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಕಾಫಿ ಹಾಕಿ ಕೊಟ್ಟಿದ್ದೆ. ಆದರೂ ಸಕ್ಕರೆನೇ ಹಾಕಿಲ್ವಲ್ಲ ಅಂತ ಕೇಳ್ತಾ ಇದ್ದ. ಹಾಕಿದ್ದೀನಿ, ತಳದಲ್ಲಿ ಸಿಗುತ್ತೆ ಕುಡಿ ಅಂತ ಕುಡಿಸ್ತಾ ಇದ್ದೆ. ಹಾಗೆ ನಾನು ಕಾಫಿ ಕುಡಿದೆ. ಕಾಫಿ ಬೇಕೇ ಬೇಕು, ಕಾಫಿ ಜೊತೆ ಬಿಸ್ಕೆಟು ಬೇಕು, ಇಲ್ಲಾಂದರೆ ಆಗಲ್ಲ. ಇವೆಲ್ಲ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವಾಗ ಬಿಡ್ತೀನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಬಿಡೋ ಮಾತಿಲ್ಲ. ತಿಂಡಿಗೆ ಹುಣ್ಸೆಹಣ್ಣಿನ ಹುಳಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಇದು ಸಿಂಪಲ್ಲು. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಹಾಗೆ ಸ್ವಲ್ಪ ಕಡಲೆಬೀಜ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಎಲ್ಲವನ್ನು ಫ್ರೈ ಮಾಡಿ, ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಉಪ್ಪು ಎಲ್ಲದನ್ನು ಹಾಕಿ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ನೀಟಾಗಿ ಫ್ರೈ ಆದಮೇಲೆ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣನ್ನು ಬಿಡಿ. ನಿಮ್ಮ ಮನೆಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ನಮ್ಮ ಮನೆಗೆ ಸ್ವಲ್ಪ ಹುಳಿ ಕಮ್ಮಿ ತಿಂತಾರೆ, ಹಾಗಾಗಿ ಸ್ವಲ್ಪ ಹುಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಲೋಟ ನೀರು ಹಾಕಿ, ಹುಳಿ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ. ಎಲ್ಲ ನೀಟಾಗಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಸಾಂಬಾರು ಪೌಡರು, ಹಾಗೆ ಅರಿಶಿನದ ಪುಡಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಂಡಿರೋದು, ಹಾಗಾಗಿ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದೊಂದು ಸ್ಪೂನ್ ಹಾಕ್ಕೊಳ್ಳಿ. ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಹಾಕ್ತೀನಿ. ಹಾಗೆ ತೆಂಗಿನಕಾಯಿ ಒಂದು ಅರ್ಧ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ.
ಚೆನ್ನಾಗಿ ಕುದಿಸಿದ್ರೆ ಹುಳಿ ರೆಡಿ ಆಯಿತು. ಬಿಸಿ ಬಿಸಿ ಅನ್ನದ ಜೊತೆ ಈ ಹುಳಿ ತುಂಬ ಚೆನ್ನಾಗಿರುತ್ತೆ. ಸೊ ಕೊಬ್ಬರಿ ಸುಲಿಯೋಕ್ಕೆ ಬಂದಿದ್ರಲ್ಲ ಅವರಿಗೂ ಎಲ್ಲ ತಿಂಡಿನ ಕೊಟ್ಟೆ. ಅವರು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆ ತಿಂಡಿ ಎಲ್ಲ ಕೊಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟೆ. ತಿಂಡಿ ತಿಂದ್ಬಿಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆನೂ ಮಾಡಿದೆ. ಪೂಜೆ ಎಲ್ಲ ಮಾಡಿ ತಿಂಡಿ ಆಯಿತು. ಸೊ ಅವರು ಟೀ ಬೇಕು ಅಂತ ಅಂದರು, ಹಾಗಾಗಿ ಟೀ ಮಾಡ್ತಾಯಿದ್ದೆ. ಮಧ್ಯಾಹ್ನ ಊಟ ಬೇಡ ಅಂತ ಅಂದರು. ಅಷ್ಟರಲ್ಲಿ ಕೊಬ್ಬರಿ ಸುಲಿದಾಯ್ತಲ್ಲ ಅದಕ್ಕೆ ಊಟ ಬೇಡ ಅಂತ ಅಂದರು. ಹಾಗೆ ಎಲ್ಲ ಎಣಿಸಿ ಹಾಕಿ ಹೋದರು. ಹಾಗೆ ನಾನು ಸ್ವಲ್ಪ ಫ್ರೀ ಆಗಿದ್ನಲ್ಲ, ಏನೂ ಕೆಲಸ ಇರಲಿಲ್ಲ. ಹಾಗೆ ದೊಡ್ಡಮ್ಮರ ಮನೆ ಹತ್ರ ಹೋದೆ. ಅಲ್ಲಿ ದೊಡ್ಡಪ್ಪ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹಸುಗಳೆಲ್ಲ ಇಟ್ಕೊಬರೋದಿತ್ತು, ಹಾಗಾಗಿ ಅಲ್ಲಿಗೆ ಹೋದೆ. ದನಗಳೆಲ್ಲ ಜಾಸ್ತಿ ಇದ್ವಲ್ಲ, ಒಬ್ಬರಿಗೆ ಆಗಲ್ಲ ಅಂತ ಹೋಗಿದ್ದೆ ಅಷ್ಟೇ. ಅವಂತೂ ಎಳೆದಾಡ್ತಿದ್ದು, ಯಾಕೋ ಇಟ್ಕೊಳಕ್ಕೆ ಆಗಲಿಲ್ಲ ನನಗೆ. ಹಾಗಾಗಿ ದೊಡ್ಡಮ್ಮಂಗೆ ಕೊಟ್ಟೆ, ತಗ ಕಟ್ಟಾಗು ಅಂತ. ನನ್ನ ಮಗ ನಮ್ಮ ಅಜ್ಜಿ ಅಮ್ಮಮ್ಮಂಗೆ ಇಷ್ಟು ತಲೆ ತಿನ್ನಲ್ಲ ಪಾಪ. ಅವ್ರು ಹೇಳ್ತಿದ್ರು, ನಿನ್ನ ಮಗ ನನಗೆ ಸಖತ್ ಟಾರ್ಚರ್ ಕೊಡ್ತಾನೆ ಅಂತ. ಹಾಗೆ ಅಮ್ಮ ಕಾಫಿನೂ ಮಾಡಿಕೊಟ್ರು, ಕುಡಿದು ಮನೆಗೆ ಬಂದೆ. ಅಷ್ಟರಲ್ಲಿ ಸಂಜೆ ಆಗಿತ್ತು. ಅಪ್ಪಾಜಿ ಏನಾದರೂ ಮಾಡಿಕೊಡು ಅಂತ ಅಂದರು. ಹಾಗೆ ಸ್ವಲ್ಪ ಸ್ಮೈಲೀಸ್ ಇದ್ದು ಅದನ್ನೇ ಫ್ರೈ ಮಾಡ್ತಾಯಿದ್ದೆ. ಇವು ತುಂಬ ಚೆನ್ನಾಗಿರ್ತವೆ, ನಮ್ಮ ಮನೇಲಿ ಚೆನ್ನಾಗಿ ತಿಂತಾರೆ ಇವನ್ನು. ಸೊ ಫ್ರೈ ಮಾಡಿ ಅಪ್ಪಾಜಿಗೆ ಕೊಟ್ಟೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ತಿಲ್ಲ ಯಾರು, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.